ಪ್ಲಾನ್ ಅನ್ನ ಮಾಡಿ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಆ ಅಟ್ಯಾಕ್ ನಡೆದಂತ ಸ್ಥಳದಲ್ಲಿ ಇದೀನಿ. ಮೊದಲನೇದಾಗಿ ಇಂಚಿಂಚು ಕೂಡ ಮಾಹಿತಿ ಕೊಡ್ತೀನಿ. ಈ ಒಂದು ಕಾರ್ನಲ್ಲಿ ಮಧ್ಯರಾತ್ರಿ 12:30 ಸುಮಾರಿಗೆ ರಿಕ್ಕಿ ಅವರ ಒಂದು ಬಿಡದಿಯ ಮನೆಯಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ರು. ಮೊದಲನೇದಾಗಿ ಆ ಒಂದು ಕಾಂಪೌಂಡ್ ಏನು ಕಾಣುತ್ತೆ, ಆ ಕಾಂಪೌಂಡನ್ನು ದಾಟಿ ಏಕಾಏಕಿ ಈ ರಸ್ತೆಗೆ ಬಂದಂಥ ಸಂದರ್ಭದಲ್ಲಿ ಈ ಕಾರ್ ಏನು ನಿಂತಿದೆ, ಈ ಕಾರಿನ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಆ ಕಾರಲ್ಲಿ ಇದೆ, ದೃಶ್ಯದಲ್ಲಿ ಕೂಡ ಕಾಣ್ತಾ ಇರ್ಬೋದು. ಬಲಭಾಗದ ಡೋರ್ನಲ್ಲಿ ಗುಂಡು ಕೂಡ ಕಾಣಿಸ್ತಾ ಇರುವಂಥದ್ದು. ಅಲ್ಲಿಗೆ ಅಟ್ಯಾಕನ್ನು ಮಾಡ್ಯಾರೆ. ಅದರ ಒಳಭಾಗಕ್ಕೆ ಗುಂಡು ತಗಲಿ ಆ ನಂತರದಲ್ಲಿ ಅಂದರೆ ಮುಂಭಾಗದಲ್ಲಿ ಡ್ರೈವನ್ನ ಕಾರಿನ ಚಾಲಕ ರಾಜು ಮಾಡ್ತಾ ಇದ್ರು. ಎಡಭಾಗದ ಮುಂಭಾಗದ ಸೀಟ್ನಲ್ಲಿ ಅವರ ಗನ್ ಮ್ಯಾನ್ ಕುಳಿತಿದ್ರು, ಹಿಂಭಾಗದಲ್ಲಿ ರಿಕ್ಕಿ ಕುಳಿತಿದ್ರು. ಏಕಾಏಕಿ ಯಾವಾಗ ಗನ್ ಶಾಟ್ ಬಿತ್ತು, ಆ ಒಂದು ಅಂದರೆ ಬುಲೆಟು ಏಕಾಏಕಿ ಕಾರಿನ ಡೋರನ್ನು ಸೆಳ್ಕೊಂಡು ಒಳಭಾಗದ ಸೀಟಿಗೂ ಕೂಡ ತಾಗಿ ಮತ್ತೆ ಹಿಂಬದಿ ಸೀಟ್ನ ಅಂದರೆ ಡೋರಿಗೂ ಕೂಡ ತಾಗಿ ಆ ನಂತರದಲ್ಲಿ ಅವರಿಗೆ ಗುಂಡು ತಗಲಿರುವಂಥದ್ದು. ಹೀಗಾಗಿ ಆ ಮೂಗು ಮತ್ತೆ ಕೈಗೂ ಕೂಡ ಗಂಭೀರವಾದ ಗಾಯವನ್ನು ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರನ್ನ ಹತ್ಯೆಗೆ ಪಕ್ಕಾ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಇಲ್ಲಿ ಒಂದು ಏನು ಕಾಂಪೌಂಡ್ ಕಾಣ್ತಾ ಇದೆ, ರಸ್ತೆಯ ಬಲಭಾಗದಲ್ಲಿ ಒಂದು ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಅಂದರೆ ಇಲ್ಲೂ ಕೂಡ ಸಾಕಷ್ಟು ಲೇಔಟ್ ಇರುವಂಥದ್ದು. ಇಲ್ಲಿ ಏನು ಓಲ್ ಕಾಣ್ತಾ ಇದೆ ಅಂದರೆ ಇಲ್ಲಿ ಒಂದು ಕಾಂಪೌಂಡಿನ ಓಲ್ ಕಾಣ್ತಾ ಇದೆ. ಇಲ್ಲಿ ಹಿಂಬದಿಯಲ್ಲಿ ಕುಳಿತುಕೊಂಡು ಅಲ್ಲಿಂದ ಪಕ್ಕ ಆ ಕಾರಿನ ಮೇಲೆ ಶೂಟನ್ನು ಮಾಡಿರುವಂಥದ್ದು. 70mm ಗನ್ನನ್ನು ಕೂಡ ಬಳಸ್ತಾರೆ. ಅಂದರೆ ಇಲ್ಲಿಂದ ಒಂದು 500 ಮೀಟರಲ್ಲಿ ಅವರ ಮನೆ ಇದೆ. ಆ ಮನೆಯಿಂದ ಕಾರು ಬಂದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಪಕ್ಕವನ್ನು ಪ್ಲ್ಯಾನ್ ಮಾಡಿಕೊಂಡು ಇಲ್ಲೇನು ಕಾಣಿಸ್ತಾ ಇದೆ, ದೃಶ್ಯದಲ್ಲಿ ಕೂಡ ಕಾಣಿಸ್ತಾ ಇದೆ, 2 ಬುಲೆಟ್ ಜೊತೆಗೆ ಒಂದು ಕೀಪ್ಯಾಡ್ ಮೊಬೈಲ್ ಕೂಡ ಕಾಣಿಸ್ತಾ ಇರುವಂಥದ್ದು. ಆ ಒಂದು ಅಲ್ಲಿ ಕುಳಿತುಕೊಂಡು ಪಕ್ಕ ದಾಳಿಯನ್ನು ಮಾಡಿರುವಂಥದ್ದು. ಈಗ ಕೂಡ ಪೊಲೀಸರು ಈ ನಿಟ್ಟಿನಲ್ಲಿ ಕೂಡ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಅಂದರೆ ಪ್ಲ್ಯಾನನ್ನು ಕೂಡ ಮಾಡಿಕೊಂಡು ಪೊಲೀಸರು ತನಿಖೆನ ಮಾಡ್ತಾ ಇರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ಕೂಡ ತನಿಖೆಯನ್ನು ಕೂಡ ಮಾಡಿಸ್ತಾ ಇರುವಂಥದ್ದು ನೋಡ್ಬೋದು. ಈ ಒಂದು ಕಾರ್ನಲ್ಲಿ ಅಂದರೆ K53 MC 7128 ಕಾರ್ನಲ್ಲಿ ಮಧ್ಯರಾತ್ರಿ ಕೂಡ ತೆರಳ್ತಾ ಇದ್ರು. ಪ್ರಾರಂಭದಲ್ಲಿ ಮನೆಯಿಂದ ಒಂದು ಬಾರಿ ಬಿಡದಿಗೆ ಬೆಂಗಳೂರಿಗೆ ತೆರಳಕ್ಕೆ ಮುಂದಾಗ್ತಾರೆ. ಅದರ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಮತ್ತು ಏನೋ ಒಂದು ಕಳೆದಿದ್ದಾರೆ ಅನ್ನೋಂಥ ನಿಟ್ಟಲ್ಲಿ ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದು ಅರ್ಧ ಗಂಟೆಗಳ ಕಾಲ ಮನೆಯಲ್ಲಿ ಸಮಯವನ್ನು ಕಳೀತಾರೆ. ಆನಂತರದಲ್ಲಿ ವಾಪಸ್ ತೆರಳುತ್ತಿದ್ದಂಥ ಸಂದರ್ಭದಲ್ಲಿ ಏಕೈಕ ಕಾರಿಗೆ ಶೂಟನ್ನು ಮಾಡಿರುವಂಥದ್ದು. ಹೀಗಾಗಿ ಅವರ ಹಿಂಬದಿಯಲ್ಲಿ ಕುಳಿತಿದ್ದಂಥ ರಿಕ್ಕಿಗೆ ಸಾಕಷ್ಟು ಗಂಭೀರವಾದಂಥ ಗಾಯ ಆಗಿದೆ. ಹೀಗಾಗಿ ಪೊಲೀಸರು ವಿವಿಧ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ಜೊತೆಗೆ ಬೆಂಗಳೂರಿನ ವಿಧಿವಿಜ್ಞಾನದ ಪ್ರಯೋಗಾಲಯದ ಅಧಿಕಾರಿಗಳೆಲ್ಲರೂ ಕೂಡ ಸ್ಥಳಕ್ಕೆ ಬಂದು ಇಂಚಿಂಚು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈಗಾಗಲೇ ಪ್ರಮುಖವಾಗಿ ಒಂದು ಕೀಪ್ಯಾಡ್ ಮೊಬೈಲ್ ಆಗಿರ್ಬೋದು, 2 ಬುಲೆಟ್ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಆ ಆ್ಯಂಗಲ್ಲೂ ಕೂಡ ಅಂದರೆ ಹಳೆ ವೈಷಮ್ಯ ಏನಾದರೂ ಇತ್ತ ಬೇರೆ ಅಥವಾ ಇವರಿಗೆ ಅಂದರೆ ಇವರ ತಂದೆ ಮುತ್ತಪ್ಪರ ಏನಿದ್ದಾರೆ ಅವರು ಕೂಡ ಸಾಕಷ್ಟು ಅವರಿಗೆ ದ್ವೇಷಿಗಳಿದ್ರು, ಸಾಕಷ್ಟು ಎನಿಮೆಗಳಿದ್ರು, ಅವರು ಭೂಗತ ಲೋಕದಲ್ಲಿ ತೊಡ್ಕೊಂಡಿದ್ರು. ಆ ಹಿನ್ನೆಲೆ ಏನಾದರೂ ಇವ್ರ ಮೇಲೆ ಅಟ್ಯಾಕ್ ಆಯ್ತಾ, ಬೇರೆ ಬೇರೆ ಆ್ಯಂಗಲ್ಗಳಲ್ಲೂ ಕೂಡ ಈಗ ಪೊಲೀಸರು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು.